ಇದೀಗ ತಮಿಳುನಾಡು ಆಯಿತು, ಕೇರಳ ಸ್ಟೋರಿನೂ ಆಯಿತು. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿದೆ, ರಾಜಕೀಯ ಹೇಗೆ ನಡೀತಾ ಇದೆ ಅಂತ ಎಲ್ರಿಗೂ ಎಷ್ಟರ ಮಟ್ಟಿಗೆ ಹಿಂಸಾಚಾರಕ್ಕೆ ಮುಂದುತ್ತಾ ಇದೆ ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ಕೊನೆಗೂ ಅರಳಿದ ಕಮಲ. ನಾಳೆಗೆ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಹಿಂದೆ ಮುಖ್ಯಮಂತ್ರಿ ಘೋಷಣೆ ಮಾಡಲಿರೋ ಶಾ. ಇಂದು ಸಂಜೆ 4 ಗಂಟೆಗೆ ಬಿಜೆಪಿ ಶಾಸಕಾಂಗ ಸಭೆ. ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆ ಇದೆ. ಸಿಎಂ ಮಮತಾ ಬ್ಯಾನರ್ಜಿಗೆ ಸೋಲುಣಿಸಿದ್ದ ಅಧಿಕಾರಿ. ಬಿಜೆಪಿ ಗೆಲುವಿನಲ್ಲೂ ಅಧಿಕಾರಿ ಪಾತ್ರ ದೊಡ್ಡದು. ಮಹಿಳಾ ಸಿಎಂ ಮಾಡುವ ಬಗ್ಗೆಯೂ ಬಿಜೆಪಿ ಚಿಂತನೆ. ಅಗ್ನಿಮಿತ್ರ ಪಾಲ್ ಪರ ಒಲವು ಹೊಂದಿರೋ ಬಿಜೆಪಿ. ನಾಳೆ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಹಿಂದೆ ಮುಖ್ಯಮಂತ್ರಿ ಘೋಷಣೆ ಮಾಡಲಿರೋ ಅಮಿತ್ ಶಾ. ಇಂದು ಸಂಜೆ 4 ಗಂಟೆಗೆ ಬಿಜೆಪಿ ಶಾಸಕಾಂಗ ಸಭೆ. ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಗೆದ್ದು ಬೀಗಂತವರು ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದಲ್ಲೂ ಸಹಿತ ಸಿಎಂ ವಿಚಾರಕ್ಕೆ ಜಟಾಪಟಿ ಅನ್ನೋದಕ್ಕಿಂತ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಅಂದರೆ ಯಾರ್ಯಾರ್ದೋ ಮತ್ತೆ ಜಗಳಗಳಿಲ್ಲ, ನನಗೆ ಬೇಕು ಅಂತ. ಅಲ್ಲಿ ಆಯ್ಕೆ ಇರುವಂಥದ್ದು ಹೈಕಮಾಂಡು. ಒಂದು ಕಡೆ ಸುವೇಂದು ಅಧಿಕಾರಿ ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ನಿಲುವನ್ನು ತೆಗೆದುಕೊಂಡು ಇನ್ನೊಂದ್ರ ಜೊತೆಗೆ ಮಮತಾ ಬ್ಯಾನರ್ಜಿ ವಿರುದ್ಧ ಗೆದ್ದು ಬೀಗಿದಂತಾರೆ. ಭವಾನಿಪುರದಲ್ಲಿ ಹೇಗೆ ಗೆಲುವನ್ನು ಸಾಧಿಸಿದ್ರು, ಇದನ್ನೆಲ್ಲ ಮುನ್ನೆಲೆಗೆ ಇಟ್ಕೊಂಡು ಇನ್ನು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ, ಪಕ್ಷದಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸುವೇಂದು ಅಧಿಕಾರಿಯ ಪಾತ್ರ ಹೇಗಿತ್ತೆ ಅಂದರೆ ಇದುವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ದೀದಿ ಯುಗಾಂತ್ಯ. ಮಮತಾ ಬ್ಯಾನರ್ಜಿಗೆ ಚಮಕ್ ಕೊಟ್ಟ ರಾಜ್ಯಪಾಲರು. ರಾಜೀನಾಮೆ ಕೊಡದ ಮಮತಾ ಬ್ಯಾನರ್ಜಿಗೆ ಶಾಕ್ ಇದೀಗ. ವಿಟೋ ಅಧಿಕಾರಿ ಬಳಸಿದ ಬಂಗಾಳ ರಾಜ್ಯಪಾಲರು. ದಿದಿ ಮಂತ್ರಿಮಂಡಲವನ್ನೇ ವಿಸರ್ಜಿಸಿದ RN ರವಿ. ಸಂವಿಧಾನದ 174B ವಿಧಿಯ ಅಡಿಯಲ್ಲಿ ನಿರ್ಧಾರ. ಮಮತಾ ಬ್ಯಾನರ್ಜಿ ಇದೀಗ ಮುಖ್ಯಮಂತ್ರಿ ಅಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ದೀದಿ. ಬಟ್ ಇದೀಗ ಸಂವಿಧಾನದ ಪ್ರಕಾರ, ಕಾನೂನಿನ ಅಡಿಯಲ್ಲಿ 174ರ ಆಕ್ಟ್ ಪ್ರಕಾರ ಒಂದು ನಿರ್ಣಯ ತೆಗೆದುಕೊಳ್ತಾರೆ. ನಿರ್ಣಯ ಅಂತ ಅಂದ್ರೆ ವಿಟೋ ಅಧಿಕಾರ ಬಳಸಿ ಬಂಗಾಳದ ರಾಜ್ಯಪಾಲರು, ಅಂದ್ರೆ ವಿಟೋ ಅಧಿಕಾರ ಅಂದ್ರೆ ಡಾಕ್ಯುಮೆಂಟ್ಸ್ ಮುಖಾಂತರ ಅವ್ರು ಬಂದು ಅವರೇ ಹೋಗಿ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ. ಡಾಕ್ಯುಮೆಂಟ್ಸ್ ಮುಖಾಂತರ ಸಂವಿಧಾನದ ಅಡಿಯಲ್ಲಿ 174ರ ಆಕ್ಟ್ ಪ್ರಕಾರ ಒಂದು ಇದೆ ವಿಟೋ ಅಧಿಕಾರ ಅಂತ ಅಂದ್ರೆ ಡಾಕ್ಯುಮೆಂಟ್ಸ್ ಪ್ರಕಾರ ಸಹಿಯನ್ನ ಮಾಡಿ, ಅಂದ್ರೆ ಅವರ ಪರವಾಗಿ ಅಧಿಕಾರಿ ಇರ್ತಾರೆ, ಅವ್ರ ಮುಖಾಂತರ ಒಂದು ಸಹಿಯನ್ನ ಮಾಡಿ ಅಲ್ಲಿ ಕೊಟ್ಬಿಟ್ರೆ ರಾಜೀನಾಮೆ ಆಯಿತು ಅಂತಾನೆ ಪಕ್ಕಾ ಅದು. ಸೊ ಆ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡು ಇದೀಗ ರಾಜೀನಾಮೆ ಆಗಿರುವಂಥದ್ದು. ಈಗ ದೀದಿಯಲ್ಲಿ ಸಿಎಂ ಆಗಿ ಉಳಿದಿಲ್ಲ. ಸೊ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ಬಳಸಿಕೊಂಡು ಇದೀಗ ದೀದಿಯನ್ನ ಸಿಎಂ ಪಟ್ಟದಿಂದ ಕೆಳಗಡೆ ಇಳಿಸಿದ್ದಾರೆ. ಬಟ್ ಇಲ್ಲಿ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಸಿಗುತ್ತಾ ಅಥವಾ ಅಗ್ನಿಮಿತ್ರ ಪಾಲ್? ಯಾಕಂದ್ರೆ ಮಹಿಳೆಯರನ್ನ ಮುನ್ನೆಲೆಗೆ ಇಟ್ಕೊಂಡು ಮಹಿಳೆ ಸಬಲೀಕರಣ ಬಗ್ಗೆ ಮಾತನಾಡ್ತಾ ಇದ್ರು. ಮಹಿಳೆಯ ಸಬಲೀಕರಣವನ್ನ ಮುನ್ನೆಲೆಗೆ ಇಟ್ಕೊಂಡು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಸಿಎಂ ಅನ್ನ ಆಯ್ಕೆ ಮಾಡ್ತಾರಾ? ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ.